ಹೊನ್ನಾಳಿ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಸಭೆಯ ಅಜೆಂಡಾ ಹರಿದುಹಾಕಿ ಅಧ್ಯಕ್ಷರಿಗೆ ಅವಮಾನ ಮಾಡಿದ ಹಿನ್ನೆಲೆ ನಗರಸಭಾ ಸದಸ್ಯರ ನಡುವೆ ಮಾತಿನ ಚಕಮಕಿ ಹಾಗೂ ಗದ್ದಲ ಉಂಟಾಗಿ ಸಾಮಾನ್ಯ ಸಭೆ 1 ಗಂಟೆಯಲ್ಲಿ ಮುಕ್ತಾಯವಾಯಿತು. ನಿಮ್ಗೇನೋ ಸನ್ಮಾನ ಮಾಡಿದಾರಲ್ಲ ಅಲ್ಲಿ ನಿಮ್ ಸನ್ಮಾನ ಹೆಸರೇ ಇಲ್ಲ ನಿಮ್ಗೆ ಕೊಡ್ತಾರೆ. ಎಷ್ಟು ಹೆಸರಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ದಯವಿಟ್ಟು ತಗೊಳ್ಳಿ ಎಲ್ಲ ನೀವು 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಸಭೆ ಮಾಡಿ ಎಲ್ಲ ವಾರ್ಡ್ಗಳು ಬರುವಂತಹದ್ದು 31 ವಾರ್ಡ್ಗಳು ಬರುವಂತಹದ್ದು ನಮ್ಮ ವಾರ್ಡ್ಗೆ ಯಾಕಿಲ್ಲ? ಹಾಕಿರುವಂತ ಕೆಲಸ ಕಾರ್ಯಗಳೆಲ್ಲ ತೆಗೆದು ಹಾಕಿದ್ದಾರೆ, ಬೇಕಂತ ಮಾಡ್ತಾ ಇದ್ದಾರೆ. ಅಧ್ಯಕ್ಷರು ರಿಮೋಟ್ ಕಂಟ್ರೋಲ್ ಅಧ್ಯಕ್ಷರು ಮೊದಲು ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ನಾನು ಯಾವತ್ತೂ ಹೇಳ್ತೀನಿ, ನಮ್ಮ ಧ್ವನಿಯನ್ನು ಯಾರು ತಡೆಯಕ್ಕಾಗೋದಿಲ್ಲ. ಏನ್ ಹೇಳ್ಬೋದು ಮಾಡುವಂತದ್ದು ಏನು ಇರಲಿಲ್ಲ. ಈ ಜನರಿಂದ ತಪ್ಪಿಸ್ಕೊಳಕ್ಕೆ ಜನ ಸಮಸ್ಯೆ ಆಲಿಸುವಂತ ಶಕ್ತಿ ಇದೆ. ಇದು ಒಂದೇ ಒಂದು ಮಿಕ್ಕಿದ್ದವ್ರಿಗೆ ಇದು ರದ್ದು ಮಾಡುವಂಥದ್ದು. ನನ್ಗೆ ಹಿಂಗಾಯ್ತು. ಎಷ್ಟೋ ಸಭೆಗಳು ನೋಡಿದ್ದೀರಾ, ಎಷ್ಟೋ ಸಭೆಗಳು ಹರ್ದಾಗಿರೋದು ನೋಡಿದ್ದೀವಿ, ಎಷ್ಟೋ ಸಭೆಗಳಲ್ಲಿ ಮಾತಾಡುವಂಥದ್ದು ನೋಡಿದ್ದೀವಿ, ಜಗಳ ಸುಮ್ಮನೆ ಮಾತಿನ ಚಕಮಕಿಗಳಾಗಿರುವಂಥದ್ದು ನೋಡಿದ್ದೀವಿ. ಆದರೆ ನಾಳೆ ಹಬ್ಬ ಇದೆ ಬೇರೆ, ಹೆಂಗಸರಿಗೆ ಹಬ್ಬಕ್ಕೆ ಹೋಗ್ಬೇಕು ಪಾಪ. ಹಬ್ಬ ಹೋಗಕ್ಕೆ ಕಮಿಷನರ್ ಇವರೆಲ್ಲ ಅಲ್ಲೆಲ್ಲ ಡಿಸ್ಕಸ್ ಮಾಡ್ಕೊಂಡು ಬಹುಶಃ ಈಗ ಬೇಗ ಎದ್ದು ಹೇಳ್ಬೇಕಾದ್ರೆ ಒಂದು ಕಾರಣ ಬೇಕು. ಆ ಕಾರಣ ಏನಂದ್ರೆ ಈ ಅಜೆಂಡಾ ಹರಿದಾಗಿರೋದಷ್ಟೇ. ಈ ಅಜೆಂಡಾ ಹರಿದಾಗಿರೋದ್ರಿಂದ ನಾವು ಓಡ್ ಹೋಗ್ಬೋದು, ಜನರಿಂದ ತಪ್ಪಿಸ್ಕೋಬಹುದು ಅಂತ ಅವ್ರಿಗೆ ಅನ್ಸುತ್ತೆ, ನನ್ನ ಅನಿಸಿಕೆ.
ತಿಂಗಳೊಮ್ಮೆ ಸಭೆ ಮಾಡ್ತಾ ಇಲ್ಲ, ಇಚ್ಛಾಶಕ್ತಿ ಇಲ್ಲ. ಇನ್ನು ನೇರವಾಗಿ ಹೇಳ್ಬೇಕಾದ್ರೂ ನಮ್ಮ ಶಾಸಕರು, ನಮ್ಮ ಮಂತ್ರಿಗಳು ಅವ್ರಿಗೆ ಇಚ್ಛಾಶಕ್ತಿ ಇದ್ದಿದ್ರೆ ಅವರು ಸಭೆಗಳು ಬರಬೇಕಾಗಿತ್ತು. ಅವರು ಸಭೆಗಳು ಬಂದಿಲ್ಲ. ಬಂದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಬರಲೇಬೇಕಾಗಿತ್ತು. ಮಂತ್ರಿಗಳಾದ್ರೇನು ಶಾಸಕರಿಗೆಲ್ಲ ಮತಗಳು ಹಾಕಿದ್ದಾರೆ. ಮತಗಳ ಚಿಂತಾಮಣಿ ಜನ ಹಾಕಿದ್ದಾರೆ. ಮೊದಲು ಆದ್ಯತೆ ಚಿಂತಾಮಣಿ ಜನರು ಕೊಡಬೇಕು. ಅವರು ಯಾರು ಬೇರೆಯವ್ರು ಮಾಡ್ತಾರೆ ಅದೇ ರೀತಿ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ನಮ್ಗೆ ನೋವಾಗ್ತಾ ಇದೆ. ನಮ್ಮ ಕೆಲಸಗಾರಗಳು ಮಾಡ್ತಾ ಇಲ್ಲ.